ಹೊಂಟೆ ತಾನೆ ಜಸ್ಟ್ ಮಿನಿಟ್ ಬಂದೆ ನಿಂಗೆ ಅಂದ್ರೆ ಒಂಟೆ ಏನು ಮೈಸೂರು ಅಂಬಾರಿ ಆನೆ ಮೇಲೆ ಓಡಾಡ್ಸ್ಬಿಡ್ತೀನಿ ಒಂಟೆ ತಾನೆ ಜಸ್ಟ್ ಮಿನಿಟ್ ಫೋನಿನಲ್ಲೇ ಬರಿದು ಬಿಡುವೆ ಯಾಕ್ರೋ ಹಿಂಗ್ ತಲೆ ತಿಂತಿದ್ದೀರಾ ಯಾಕ್ರೋ ಹಿಂಗ್ ತಲೆ ತಿಂತಿದ್ದೀರಾ ಅಯ್ಯೋ ಸ್ವಾಮೀಜಿ ಏನಾದ್ರೂ ನನ್ನ ಕೈಗೆ ಸಿಗಬೇಕು ಸ್ವಾಮೀಜಿ ಏನಾದ್ರೂ ನನ್ನ ಕೈಗೆ ಸಿಗಬೇಕು ಹಾ ಮೋಹಿನಿ ಹೇಗಿದೆ ಒಂಟೆ ಸವಾರಿ ಒಂಟೆನೆ ಸೂಪರ್ ನೀವು ಸೂಪರ್ ನಿಮ್ಗೆ ಅನಿಸ್ತು ಒಂಟೆ ಸವಾರಿ ನಾನು ಒಂಟೆ ಮೇಲೆ ಇರ್ಲೇ ಇಲ್ಲ ಮತ್ತೆ ಆಕಾಶದಲ್ಲಿ ಹಾರಾಡ್ತಾ ಇದ್ದೆ ಓಹೋ ಹಾಗಾದ್ರೆ ನಾನು ಪುಷ್ಪಕ ವಿಮಾನನ ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ಅವರು ನಮ್ಮನೆಯವರು ಅಲ್ರಪ್ಪ ಪ್ರತಿದಿನ ಚೆಂಡು ಜೊತೆ ಇದ್ದಿದ್ದು ಬೇಜಾರು ಅಂತ ಇವತ್ತು ರೋಜಾ ಹೂ ಜೊತೆ ಬಂದ್ರೆ ನಿಮ್ದೇನ್ರು ಅಡ್ಡಗಾಲು ಅಲ್ರಪ್ಪ ಪ್ರತಿದಿನ ಚೆಂಡು ಜೊತೆ ಇದ್ದು ಬೇಜಾರು ಅಂತ ಇವತ್ ರೋಜಾ ಹೂ ಜೊತೆ ಬಂದ್ರೆ ನಿಮ್ದೇನ್ ಅಡ್ಗಾಲು ಏನಿದು ದಿಸ್ ಇಸ್ ಟೂ ಮಚ್ ಕಪಾಲಕ್ಕೊಂದು ಬೀದ್ ಕಳ್ಸಕ್ಕಾಗಲ್ವಾ ಆತರ ಮಾಡಕ್ಕಾಗಲ್ಲ ಆ ರೀತಿ ಮಾಡಕ್ ಆಗಲ್ಲ ಓ ಮೈ ಗಾಡ್ ನನ್ ಮೂಡೆಲ್ಲ ಹಾಳು ಮಾಡಿದ್ರು ಕೆಳಗೆ ಇಳಿಸ್ರಿ ಮೊದ್ಲು ಬೈಟ್ ಕಳ್ಸ್ರಿ ಮರ್ಯಾದಿಂದ ಮನೆ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ಕಾಲ್ ಮುಗಿದ್ ಕೇಳ್ಕೊತೀನಿ ದಯವಿಟ್ಟು ಮನೆಗೆ ಹೋಗ್ರಪ್ಪ ನೋಡೆ ಮರ್ಯಾದೆಯಿಂದ ಮನೆಗೆ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ನಿಮ್ ಕಾಲ್ ಮುಗಿದ್ ಕೇಳ್ಕೊಳ್ತೀನಿ ಮನೆಗೆ ಹೋಗ್ಬಿಟ್ರಪ್ಪ ನೀವು ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮನ್ನ ನೋಡ್ಲಿಲ್ಲ ಡಿಕ್ಕಿ ಹೊಡೆದ್ಬಿಟ್ಟೆ ನಮಗೂ ಅರ್ಥ ಆಗುತ್ತೆ ಪರವಾಗಿಲ್ಲ ನೀವು ಹೊರಡಿ ನಮ್ಮ ಹಂಗೆ ಕಪ್ ಕನ್ನಡಕ ಹಾಕೊಂಡಿಲ್ಲ ಪ್ಲೇಯರ್ ಕನ್ನಡಕ ಹಾಕೊಂಡಿದ್ರೆ ಆಗ ಕಣ್ಣು ಕಾಣಲ್ವೇನ್ರಿ ಕ್ಷಮಿಸ್ಬಿಡಿ ಅಂತ ಹೇಳಿದ್ನೆಲ್ಲ ಕೊಟ್ಟೂರಪ್ಪ ಸಿಂಹಾರೆಡ್ಡಿ ಅವರೇ ಆಯ್ತು ಹೇಳಿ ನೀವು ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮನ್ನ ನೋಡ್ಲಿಲ್ಲ ಡಿಕ್ಕಿ ಹೊಡೆದ್ಬಿಟ್ಟೆ ನಮಗೂ ಅರ್ಥ ಆಗುತ್ತೆ ಪರವಾಗಿಲ್ಲ ನೀವು ಹೊರಡಿ ನಾವು ಕಪ್ ಕನ್ನಡಕ ಹಾಕೊಂಡಿದೀವಿ ನೀವು ಪ್ಲೇಯರ್ ಕನ್ನಡಕ ಹಾಕೊಂಡಿದ್ರ ನಿಮ್ಮ ಅಣ್ಣನ ತರ ಇನ್ನೂ ಕಣ್ಣು ಕಾಣಲ್ವೇನ್ರಿ ಕ್ಷಮಿಸ್ಬಿಡಿ ಅಂತ ಹೇಳದ್ನಲ್ಲ ಕೊಟ್ಟೂರಪ್ಪ ಸಿಂಹಾರೆಡ್ಡಿ ಅವರೇ ಆಯ್ತು ಹೋಗಿ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ನಿಮ್ಮ ನೋಡ್ಲಿಲ್ಲ ಅದಕ್ಕೆ ಡಿಕ್ಕಿ ಹೊಡೆದೆ ನಮಗೂ ಅರ್ಥ ಆಗುತ್ತೆ ಪರವಾಗಿಲ್ಲ ನೀವು ಹೊರಡಿ ನಮ್ಮಂಗೆ ಕಪ್ ಕನ್ನಡಕ ಹಾಕೊಂಡಿಲ್ಲ ಪ್ಲೇಯರ್ ಕನ್ನಡಕನ ಹಾಕೊಂಡಿಲ್ಲ ಕಣ್ಣು ಕಾಣಲ್ವೇನ್ರಿ ನಿಮ್ಗೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳದ್ನಲ್ಲ ಕೊಟ್ಟೂರಪ್ಪ ಸಿಂಹಾರೆಡ್ಡಿ ಅವರೇ ಆಯ್ತು ಹೋಗಿ ನೀವಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನ್ ನಿಮ್ಮನ್ನ ನೋಡ್ಲಿಲ್ಲ ಡಿಕ್ಕಿ ಹೊಡೆದ್ಬಿಟ್ಟೆ ನಮಗೂ ಅರ್ಥ ಆಗುತ್ತೆ ಪರವಾಗಿಲ್ಲ ನೀವು ಹೊರಡಿ ನಮ್ಮಂಗೆ ಕಪ್ ಕನ್ನಡಕ ಹಾಕೊಂಡು ಪ್ಲೇಯರ್ ಕನ್ನಡಕನ ಹಾಕೊಂಡಿಲ್ಲ ನಿನಗೂ ಕಣ್ಣು ಕಾಣಲ್ವೇನಮ್ಮ ಕ್ಷಮಿಸ್ಬಿಡಿ ಅಂತ ಹೇಳದ್ನಲ್ಲ ಕೊಟ್ಟೂರಪ್ಪ ಸಿಂಹಾರೆಡ್ಡಿ ಅವರೇ ಆಯ್ತು ಕೊಟ್ಟೂರಪ್ಪ ಸಿಂಹಾರೆಡ್ಡಿ ಅವರೇ ಮತ್ತು ಎತ್ಕೊಳ್ರಪ್ಪ ಸಿಂಹಾರೆಡ್ಡಿ ಅವರೇ ಆಗಿದ್ದಕ್ಕೆಲ್ಲ ಕ್ಷಮೆ ಕೇಳ್ತಾ ಇದೀನಿ ನಾನು ಹೊರಡ್ಲಾ ಕೊಟ್ಟೂರಪ್ಪ ಸಿಂಹಾರೆಡ್ಡಿ ಅವರೇ ಮತ್ತು ಎತ್ಕೊಳ್ರಪ್ಪ ಸಿಂಹಾರೆಡ್ಡಿ ಅವರೇ ಆಗಿದ್ದಕ್ಕೆಲ್ಲ ಕ್ಷಮೆ ಕೇಳ್ತಾ ಇದ್ದೀನಿ ನಾನೀಗ ಹೊರಡ ಅಪ್ಪ ನನಗೆ ಈಗ ಒಂದು ವಿಷಯ ಗೊತ್ತಾಯ್ತು ಮೊದ್ಲು ಡಾಕ್ಟರ್ ಬಂದು ಡಿಕ್ಕಿ ಹೊಡೆದ ಓಕೆ ಆಮೇಲೆ ಅವ್ರ ತಂಗಿ ಬಂದು ಡಿಕ್ಕಿ ಹೊಡೆದ್ಲು ಅದು ಓಕೆ ಆದ್ರೆ ಆಮೇಲೆ ಅವ್ರ ತಮ್ಮ ಬಂದು ಡಿಕ್ಕಿ ಹೊಡೆದ ಅದು ಸಾಲದು ಅಂತ ಅವ್ರ ಮನೆ ಕೆಲಸದಾಳು ಕೂಡ ಬಂದು ಡಿಕ್ಕಿ ಹೊಡೆದ್ಲು ಇದೊಂದು ವಿಚಾರ ಒಂದ್ ಕಡೆ ಇತ್ತು ಇನ್ನೊಂದು ವಿಷಯ ಏನು ಅಂತಂದ್ರೆ ಮೊದ್ಲು ಡಾಕ್ಟರ್ ನಮ್ಮ ಹತ್ರ ಕ್ಷಮೆ ಕೇಳ್ದ ಅದೇ ರೀತಿ ಆ 3 ಜನನು ನಮ್ಮ ಹತ್ರ ಕ್ಷಮೆ ಕೇಳಿದ್ರು ಅಂದ್ರೆ ನಮ್ಮನ್ನ ಕಿಂಡಲ್ ಮಾಡೋದಕ್ಕೋಸ್ಕರನೇ ಬೀಳ್ಸಿದ್ದಾರೆ ಕರೆಕ್ಟ್ ಕಣ ಈಗೈತೆ ಎಲ್ರಿಗೂ ಮಾಂಜ ನಮಗೆ ತಿನ್ನಲ್ಲ ಇವತ್ತು ಬಾಡಿನ ಸುಮ್ಮನೆ ಬಿಟ್ಟಿದೀವಿ ಇನ್ನೊಂದ್ಸಲ ನಮ್ಮ ಸುದ್ದಿಗೆ ಬಂದ್ರೆ ಬಾಡಿಗಳ ದಬ್ಬ ಮಾಡ್ಬಿಡ್ತೀವಿ ಶಿವ 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 ಪಾಪ ಹೋಗೋಣ ಬಿಡು
ಲೋ ಗಣೇಶ, ಇದೇಕಪ್ಪ ಈ ತರ ಮಲಗಿದ್ಯಾ? ಲೋ ಗಣೇಶ, ಯಾಕಪ್ಪ ಈ ತರ ಬಂದಿದ್ಯಾ? ಓ ಕರ್ಮಕಾಂಡ! ಅಯ್ಯೋ ಕರ್ಮಕಾಂಡ! ಯಾಕಪ್ಪ ಈ ರೀತಿ ಪ್ರಾಣ ತಿಂತಿದ್ದೀರಾ? ಯಾಕ್ರಪ್ಪ ಈ ರೀತಿ ಪ್ರಾಣ ತಿಂತಿದ್ದೀರಾ? ಕಂದ ಬೇಡ ನೋಡು, ಚೆನ್ನಾಗಿಲ್ಲ. ಕಂದ ಬೇಡ ನೋಡು, ಚೆನ್ನಾಗಿಲ್ಲ. ರಾಜ ನಾನಿನ್ನ ಬಲ್ಲೆನು, ಬೇಡ. ರಾಜ ನಾನಿನ್ನ ಬಲ್ಲೆನು, ಬೇಡ. ಯಜಮಾನ್ರೆ, ಮೊದಲೇ ಜ್ವರದಿಂದ ತಲೆ ಕೆಟ್ಟೋಗ್ತಾ ಇದೆ, ಅಂತದ್ರಲ್ಲಿ ಈ ಶಾಪ ಬೇರೆನಾ? ಸ್ವಲ್ಪ ನಿದ್ರೆ ಮಾತ್ರ ಇದ್ರೆ ಕೊಟ್ಬಿಡಿ, ಶಾಪ ಮುಗಿಯೋ ತನಕ ನಿದ್ರೆ ಮಾಡ್ಬಿಡ್ತೀನಿ. ಅಯ್ಯೋ ಅಯ್ಯೋ! ಜ್ವರನೇನಪ್ಪ? ಡೋಂಟ್ ವರಿ, ಒಂದ್ ಇಂಜೆಕ್ಷನ್ ಕೊಡ್ತೀನಿ, ಜ್ವರ ಮಂಗ ಮಾಯ. ಜ್ವರನೇನಪ್ಪ? ಡೋಂಟ್ ವರಿ, ಒಂದ್ ಇಂಜೆಕ್ಷನ್ ಕೊಡ್ತೀನಿ, ಜ್ವರ ಮಂಗ ಮಾಯ. ಶಿಶು, ನಿದ್ದೆ ಮಾತ್ರ ನೀನ್ ತಿನ್ನೋದಲ್ಲಪ್ಪ, ನಾನು ತಿನ್ನಬೇಕು. ನಿದ್ದೆ ಮಾತ್ರ ನೀನ್ ತಿನ್ನೋದಲ್ಲಪ್ಪ, ನಾನ್ ತಿನ್ಬೇಕು. ಎಲ್ಲೋ ಬಾಯಿ ಮುಚ್ಕೊಂಡ್ ಬಂದು ಬಾವಿ ಹತ್ರ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಸರಿ. ಎಲ್ಲ ಬಾಳ್ ಮುಚ್ಕೊಂಡ್ ಬಂದು ಬಾಗ್ಲ ಹತ್ರ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ಕಚ. ಇಲ್ಲ ಅಂದ್ರೆ ಕಜ. ಯಜಮಾನ್ರೆ, ಯಾವ್ದಾದ್ರು ಒಂದು ಇಂಜೆಕ್ಷನ್ ಕೊಡಿ, ಇಲ್ಲ ಅಂದ್ರೆ ಜ್ವರ ಜಾತ್ರೆಗೆ ಹೋಗ್ಬಿಡುತ್ತೆ. ಗಣೇಶ, ಯೋಚನೆ ಮಾಡ್ಬೇಡಪ್ಪ, ಈಗಲೇ ಕೊಟ್ಟೆ. ಗಣೇಶ, ಯೋಚನೆ ಮಾಡ್ಬೇಡಪ್ಪ, ಈಗಲೇ ಕೊಟ್ಟೆ. ಕಪಾಳಕ್ಕೆ ಬಿಗಿದು ಬಿಡುವೆ. ಕಪಾಳಕ್ಕೆ ಬಿಗಿದು ಬಿಡುವೆ. ಸ್ವೈ ಏನು ಅನಾಹುತ ಆಗಿದೆ ರೀ? ನಾನು ಮೊದಲು ಮೇಡ ಮನೆಗೆ ಬಾಡಿನ ಹೊತ್ಕೊಂಡು ಹೋಗೋಣ ಬರ್ರೆ. ಸ್ವಾಮಿಗಳೇ, 3 ಲೋಕ ಸುತ್ತಿ ನಿಮ್ಮನ್ನ ಹುಡ್ಕೊಂಡು ಬರೋಷ್ಟರಲ್ಲಿ ನನ್ನ ಪ್ರಾಣ ಹೋಗಿ ಮತ್ತೆ ಬಂತು. ನಮ್ ವಿಡಲ ಮಾಡಿದ ತಪ್ಪು ಅಂತ ಅವನಿಗೆ ಅರಿವಾಗಿದೆ. ದಯವಿಟ್ಟು ಅವ್ರಿಗಂತ ಶಿಕ್ಷೆ ಕೊಡಬೇಡಿ. ಶಿಕ್ಷೆ ಅವ್ರ ಒಬ್ಬಿಗಾದ್ರೆ ಪರವಾಗಿಲ್ಲ, ಪಾಪ ಮನೆಯವ್ರಿಗೆಲ್ಲ ಯಾಕೆ? ರೀಫಿಲ್ ತಪ್ಪು ಮಾಡಿದಕ್ಕೆ ಪೆನ್ನಿಗೆ ಬರೆ ಹಾಕುದ್ರಂತೆ. ಲೇ ವಿಠಲ, ಏನು ಮುಖ ನೋಡ್ತೀಯಾ? ತಪ್ಪಾಯ್ತು ಅಂತ ಸ್ವಾಮಿಗಳ ಕಾಲಿಗೆ ಬೀಳೋ. ದಯವಿಟ್ಟು ನನ್ನ ಕ್ಷಮಿಸಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಕಾಲನ್ನು ಮೈ ಸೋಪಿಂದಲ್ಲ, ಶಾಂಪು ಹಾಕಿ ತೊಳಿತೀನಿ. ನಾನು ಮಾಡಿದ್ದು ತಪ್ಪು, ರುಚಿ ಇಲ್ಲದ ಉಪ್ಪು, ಕೊನೆಗಾದೆ ಬೆಪ್ಪು. ನಿಮ್ ಕಾಲನ್ನ ಮೈ ಸೋಪಿಂದ ಅಲ್ಲ, ಶಾಪ ಹಾಕಿ ತೊಳಿತೀನಿ. ನಾನ್ ಮಾಡಿದ್ದು ತಪ್ಪು, ರುಚಿ ಇಲ್ಲದ ಉಪ್ಪು, ಕೊನೆಗಾದೆ ಬೆಪ್ಪು. ಹೆಣ್ಣಿನ ಮಾಯೆಯಿಂದ ನನ್ನ ಕರ್ತವ್ಯವನ್ನ, ಜವಾಬ್ದಾರಿಯನ್ನ ಮರ್ತಿದ್ದೆ. ಇನ್ಮೇಲೆ ಹಾಗೆ ಮಾಡಿದ್ದೆ ಆದಲ್ಲಿ ನಿಮ್ಮ ಕಮಂಡಲದಿಂದ ನನ್ನ ನೆತ್ತಿಯನ್ನು ಕುಟ್ಟಿ ಬಿಡಿ. ದಯವಿಟ್ಟು ಶಾಪದಿಂದ ವಿಮೋಚನೆ ಮಾಡಿ. ಹೆಣ್ಣಿನ ಮಾಯೆಯಿಂದ ನನ್ನ ಕರ್ತವ್ಯವನ್ನ, ಜವಾಬ್ದಾರಿಯನ್ನ ಮರ್ತಿದ್ದೆ. ಇನ್ಮೇಲೆ ಹಾಗೆ ಮಾಡಿದ್ದೆ ಆದಲ್ಲಿ ನಿಮ್ಮ ಕಮಂಡಲದಿಂದ ನನ್ನ ನೆತ್ತಿಯನ್ನ ಕುಟ್ಟಿ ಬಿಡಿ. ದಯವಿಟ್ಟು ಶಾಪದಿಂದ ವಿಮೋಚನೆ ಮಾಡಿ. ತಥಾಸ್ತು. ಈಗ ಮಾತನಾಡು. ಏನು ಅಂತ ಮಾತಾಡ್ಲಿ ಗುರುಗಳೇ? ಏನಾದ್ರೂ ಮಾತಾಡ್ರಿ. ಇನ್ಮೇಲಿಂದ ನಾನು ಈ ಮನೆ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿ ತಲೆ ಕೆಡ್ಸ್ಕೊಳ್ಬೇಕು. ಧನ್ಯನಾದೆ ತಂದೆ, ಧನ್ಯನಾದೆ. ಇನ್ನಾದರೂ ಹುಷಾರಾಗಿ ಬದುಕು. ಆಯ್ತು ತಂದೆ. ಈಗ ಹೇಳು, ಮೋಹಿನಿ ಸಹವಾಸ ಮತ್ತೆ ಬೇಕೇನು? ಅಯ್ಯೋ ಬೇಡ ತಂದೆ, ಬೇಡ. ಮನ್ಲಿರೋ ಚೆಂಡು ಹೂವೇ ಸಾಕು. ಅಯ್ಯೋ ಏ ಬರಂಗರಂಗ, ಈ ಮೋಹಿನಿ ನಿನಗೆ ಸಿಕ್ಕದು? ಸ್ವಾಮೀಜಿ ಇದ್ದ ಜಾಗದಲ್ಲೇ ಇದ್ಲಪ್ಪ. ಹೌದಾ? ಹೌದು. ಈಕೆ ನನ್ನ ಸುಪುತ್ರಿ.